ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 4 ರಾಜ್ಯ ಹಾಗೆ 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಚುನಾವಣೆ ನಡೀತಾ ಇದೆ. ಪ್ರತಿ ರಾಜ್ಯಗಳು ಕೂಡ ನಾನಾ ಕಾರಣಕ್ಕಾಗಿ ಗಮನ ಸೆಳೆತಾ ಇದೆ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಹೆಚ್ಚು ಗಮನ ಸೆಳೆತಾ ಇರೋದು ಅಥವಾ ಜನರಿಗೆ ಕುತೂಹಲ ಇರೋದು ಪಶ್ಚಿಮ ಬಂಗಾಳ. ಕಾರಣ, ಕಳೆದ ಬಾರಿಯೂ ಕೂಡ ಬಿಜೆಪಿ ಮತ್ತು ಟಿಎಂಸಿ ನಡುವೆ ವಿಪರೀತವಾದಂಥ ಪೈಪೋಟಿ ಏರ್ಪಟ್ಟಿತ್ತು. ಒಂದಷ್ಟು ಸರ್ವೆಗಳು ಅಲ್ಲಿ ಬಿಜೆಪಿ ಅಧಿಕಾರ ಹಿಡಿಯಬಹುದು ಎನ್ನುವ ರೀತಿಯಲ್ಲಿ ಭವಿಷ್ಯವನ್ನ ನುಡಿದಿದ್ವು. ಆದರೆ ಅಂತಿಮವಾಗಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ 200+ ಸೀಟುಗಳನ್ನ ಗೆಲ್ಲುವ ಮೂಲಕ ಅಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಲ್ಲಿ ಯಶಸ್ವಿಯಾಯಿತು. ಪ್ರಕೃತಿಯ ಕೊಡುಗೆ, ಆಯುರ್ವೇದ ಗಿಡಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್ ನೋನಿ ಆರ್ಥೋ ಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋ ಪ್ಲಸ್ ಬಳಸಿ ನೋವು ರಹಿತ ಜೀವನವನ್ನು ನಡೆಸುತ್ತಿದ್ದಾರೆ. ಕಳೆದ ಬಾರಿ ಆದಂತ ದೊಡ್ಡ ಬದಲಾವಣೆ ಏನಪ್ಪಾ ಅಂದ್ರೆ, ಮಮತಾ ಬ್ಯಾನರ್ಜಿಯ ಬಲಗೈ ಬಂಟನಾಗಿದ್ದ ಸುವೇಂದು ಅಧಿಕಾರಿ ಬಿಜೆಪಿಗೆ ಬರ್ತಾರೆ. ಮಮತಾ ಬ್ಯಾನರ್ಜಿ ವಿರುದ್ಧವೇ ಸ್ಪರ್ಧೆ ಮಾಡ್ತಾರೆ, ಮಮತಾ ಬ್ಯಾನರ್ಜಿಯನ್ನೇ ಸೋಲಿಸ್ತಾರೆ. ಅದಾದ ಬಳಿಕ ಸುವೇಂದು ಅಧಿಕಾರಿ ವಿಪಕ್ಷ ನಾಯಕನಾಗ್ತಾರೆ. ಸದ್ಯ ಅದೇ ಸುವೇಂದು ಅಧಿಕಾರಿಯಲ್ಲಿ ಬಿಜೆಪಿಯಲ್ಲಿ ಪ್ರಮುಖ ನಾಯಕನಾಗಿ ಬೆಳೆದು ನಿಂತಿದ್ದಾರೆ. ಮತ್ತೊಮ್ಮೆ ಅವರು ಮಮತಾ ಬ್ಯಾನರ್ಜಿಗೆ ಚುನಾವಣೆಯಲ್ಲಿ ಪೈಪೋಟಿಯನ್ನ ಒಡ್ಡೋದಿಕ್ಕೆ ರೆಡಿ ಆಗಿದ್ದಾರೆ. ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಟಿಎಂಸಿ ಮತ್ತು ಬಿಜೆಪಿ ನಡುವೆ ನೇರವಾದಂಥ ಪೈಪೋಟಿ ಇದೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಹೇಗೆ ನಡೀತಾ ಇದೆ ಅಂದ್ರೆ, ಒಂದು ರೀತಿಯಲ್ಲಿ ಯುದ್ಧದ ರೀತಿಯಲ್ಲಿ ಮಾರ್ಪಾಟಾಗಿದೆ. ನೀವ ಎನ್ನುವ ರೀತಿಯಲ್ಲಿ ಒಂದಷ್ಟು ಜಟಾಪಟಿ, ಸಂಘರ್ಷ ಎಲ್ಲವೂ ಕೂಡ ನಡೀತಾ ಇದೆ. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ? ಒಂದಷ್ಟು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅನ್ನ ಗಮನಿಸ್ತಾ ಹೋಗೋಣ. ಯಾಕಂದ್ರೆ ಒಂದು ಸ್ಟಿಂಗ್ ಆಪರೇಷನ್ ವಿಡಿಯೋ ಯಾಕೋ ದೊಡ್ಡ ಮಟ್ಟಿಗೆ ಸಂಚಲನ ಮೂಡಿಸುವಂತ ಲಕ್ಷಣಗಳನ್ನ ತೋರಿಸ್ತಾ ಇದೆ. ಅದೇನು ಅಂತಲೂ ಕೂಡ ನೋಡ್ತಾ ಹೋಗೋಣ. ಆ ಸ್ಟ್ರಿಂಗ್ ಆಪರೇಷನ್ ವಿಡಿಯೋಕ್ಕೂ ಮುನ್ನ ಒಂದಷ್ಟು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡೋಣ, ಇತ್ತೀಚೆಗೆ ಆಗಿರುವಂತಹ ಬೆಳವಣಿಗೆ ಅಂತ. ಒಂದು ವೇಳೆ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಚರ್ಚೆ ಆಗಿದ್ದು ಅಂದ್ರೆ ಈ SIR ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಎಲ್ಲವೂ ಕೂಡ ನಡೀತು. ಚುನಾವಣಾ ಆಯೋಗದ ಮೇಲೆ ಮಮತಾ ಬ್ಯಾನರ್ಜಿ ಕಿಡಿಕಾರ್ತಾ ಇದ್ರು. ಸಾಲು ಪ್ರತಿಭಟನೆ ಎಲ್ಲವನ್ನೂ ಕೂಡ ನಡೆಸಿದ್ರು. ಇತ್ತೀಚೆಗೆ ಒಂದಷ್ಟು ಮಂದಿ ಪ್ರತಿಭಟನೆಯನ್ನ ಮಾಡಿ 7 ಮಂದಿ ಜಡ್ಜಸ್ಗಳನ್ನೇ ಕೂಡು ಹಾಕಿದಂತ ವಿಚಾರ ದೊಡ್ಡ ಮಟ್ಟಿಗೆ ಚರ್ಚೆಗ್ರಾಸವಾಗಿತ್ತು. ಸುಪ್ರೀಂ ಕೋರ್ಟ್ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿಡಿಕಾರಿತ್ತು. ಅಂತಿಮವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಇಂಥದ್ದೆಲ್ಲವೂ ಕೂಡ ಆಯ್ತಲ್ಲ. 91 ಲಕ್ಷ ಮಂದಿಯ ಹೆಸರು ಇದೀಗ ಡಿಲೀಟ್ ಆಗಿದೆ. 91 ಲಕ್ಷ ಮಂದಿಯ ಹೆಸರು. ಇದು ಟಿಎಂಸಿಗೆ ಇದೀಗ ಆತಂಕವನ್ನ ಜಾಸ್ತಿ ಮಾಡಿದೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಆ ಪ್ರಕ್ರಿಯೆ ವಿರುದ್ಧ ದೊಡ್ಡ ಮಟ್ಟಿಗೆ ವಾಯ್ಸ್ ರೈಸ್ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೆಚ್ಚು ಕಡಿಮೆ 13ನೇ ತಾರೀಕು ವಿಚಾರಣೆಗೆ ಬರುತ್ತೆ. ಅವತ್ತು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕೆ ಮಮತಾ ಬ್ಯಾನರ್ಜಿ ಈ ಪ್ರಕ್ರಿಯೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅತಿ ಹೆಚ್ಚು ಇದೀಗ ಹೆಸರು ಡಿಲೀಟ್ ಆಗಿರೋದು ಮುಸ್ಲಿಂ ಬಾಹುಳ್ಯ ಇರುವಂತ ಕ್ಷೇತ್ರಗಳಲ್ಲಿ. ಮುರ್ಷಿದಾಬಾದ್ ಸೇರಿದಂತೆ ಮುಸ್ಲಿಂ ಬಾಹುಳ್ಯ ಇರುವಂತ ಕ್ಷೇತ್ರಗಳು ಎಲ್ಲಿದ್ವು ಅಲ್ಲಿ ಹೆಸರು ಡಿಲೀಟ್ ಆಗಿದೆ. ಒಂದಷ್ಟು ಕ್ಷೇತ್ರಗಳಲ್ಲಂತೂ ದೊಡ್ಡ ಪ್ರಮಾಣದಲ್ಲಿ ಹೆಸರು ಡಿಲೀಟ್ ಆಗಿ ಹೋಗಿದೆ. ಇದು ಸಹಜವಾಗಿ ಮುಸ್ಲಿಂ ಮತಗಳನ್ನು ನೆಚ್ಚಿಕೊಂಡಿದ್ದಂತ ಮಮತಾ ಬ್ಯಾನರ್ಜಿಯ ಆತಂಕಕ್ಕೆ ಕಾರಣ ಆಗಿದೆ. ಮಮತಾ ಬ್ಯಾನರ್ಜಿ ಬೇರೆ ಬೇರೆ ರೀತಿಯಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಚುನಾವಣಾ ಆಯೋಗ ಕೇಂದ್ರದ ಕೈಗೊಂಬೆ ಆಗಿದೆ. ಇತ್ತೀಚೆಗೊಂದು ಬೆಳವಣಿಗೆ ಆಗಿತ್ತು. ಚುನಾವಣಾ ಆಯುಕ್ತರು ಶಟಪ್ ಎನ್ನುವ ರೀತಿಯಲ್ಲಿ ಹೊರಗಡೆ ಕಳಿಸ್ಬಿಟ್ಟಿದ್ರು ಟಿಎಂಸಿ ನಾಯಕರನ್ನ ಎನ್ನುವಂತ ರೀತಿಯಲ್ಲಿ. ಒಟ್ಟಾರೆ ಮಮತಾ ಬ್ಯಾನರ್ಜಿ ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಅದನ್ನು ಮಾಡಿಸ್ತಾ ಇರೋದು ಅನ್ನೋ ರೀತಿಯಲ್ಲಿ. ಇನ್ನು ಬಿಜೆಪಿ ಅವರ ವಾದ ಏನಪ್ಪಾ ಅಂದ್ರೆ, ಇಲ್ಲ ಅವೆಲ್ಲರೂ ಕೂಡ ಬೋಗಸ್ ವೋಟರ್ಸ್ಗಳಾಗಿದ್ರು, ಅವೆಲ್ಲವೂ ಕೂಡ ನಕಲಿ ವೋಟರ್ಸ್ಗಳಾಗಿದ್ರು, ಆ ಕಾರಣಕ್ಕಾಗಿ ಇಂಥ ಪ್ರಕ್ರಿಯೆ ನಡೀತಾ ಇದೆ ಎನ್ನುವ ರೀತಿಯಲ್ಲಿ. ಒಟ್ಟಾರೆಯಾಗಿ ಈ ಮತದಾರ ಪಟ್ಟಿ ಪರಿಷ್ಕರಣೆ ವಿಚಾರ ಅಂತೂ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸ ಆಗಿದೆ. ಇದು ಒಂದು ಕಡೆಯಿಂದ ಏನಾಗುತ್ತೆ ಕಾದ್ ನೋಡೋಣ. ಇದು ಎಷ್ಟರ ಮಟ್ಟಿಗೆ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಎನ್ನುವಂತ ರೀತಿಯಲ್ಲಿ ಮತ್ತೊಂದು ಕಡೆಯಿಂದ ಇದೀಗ ಬಿಜೆಪಿಯು ಕೂಡ ಜಿದ್ದಿಗೆ ಬಿದ್ದ ರೀತಿಯಲ್ಲಿ ತನ್ನ ಪ್ರಣಾಳಿಕೆಯನ್ನು ಪ್ರಕಟ ಮಾಡ್ತಾ ಇದೆ. ಬಹಳ ವಿಶೇಷವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ವಿರೋಧಿಸಿಕೊಂಡು ಬಂದಿದ್ದಂತ ಬಿಜೆಪಿ ಇದೀಗ ಗ್ಯಾರಂಟಿ ಯೋಜನೆಗಳನ್ನು ನೆಚ್ಚಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಏನೇನು? ಮಹಿಳೆಯರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ, ಉಚಿತ ಬಸ್ ಪ್ರಯಾಣಕ್ಕೆ ವ್ಯವಸ್ಥೆಯನ್ನ ಮಾಡ್ತೀವಿ, ನಿರುದ್ಯೋಗಿ ಯುವಕರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ ಎನ್ನುವಂತ ರೀತಿಯಲ್ಲಿ. ಬೇರೆ ರಾಜ್ಯಗಳಲ್ಲಿ ಬೊಕ್ಕಸವನ್ನ ಬರಿದು ಮಾಡೋದಿಕ್ಕೆ ಹೊರಟಿದ್ದಾರೆ, ಜನರನ್ನ ಸೋಮಾರಿಗಳನ್ನಾಗಿ ಮಾಡೋದಿಕ್ಕೆ ಹೊರಟಿದ್ದಾರೆ, ಅಥವಾ ರಾಜ್ಯವನ್ನ ದಿವಾಳಿಯನ್ನ ಮಾಡೋದಿಕ್ಕೆ ಹೊರಟಿದ್ದಾರೆ ಅಂತ ಟೀಕೆ ಮಾಡ್ತಿದ್ದಂತ ಬಿಜೆಪಿ ಹೇಳುವುದು ಒಂದು, ಮಾಡುವುದು ಇನ್ನೊಂದು ಎನ್ನುವ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅವರು ಕೂಡ ಇದೀಗ ಅದನ್ನೇ ಮಾಡೋದಿಕ್ಕೆ ಹೊರಟಿದ್ದಾರೆ. ಬಿಹಾರದಲ್ಲಿ ಗೊತ್ತಲ್ಲ, ಚುನಾವಣೆ ಸಂದರ್ಭದಲ್ಲಿ 10,000 ರೂಪಾಯಿ ಅಕೌಂಟಿಗೆ ಹಾಕಿದ್ರಲ್ಲ, ಮಹಿಳೆಯರ ಅಕೌಂಟ್ಗೆ. ಈಗ ಇಲ್ಲಿ ಈ ರೀತಿಯಾಗಿ ಘೋಷಣೆಗಳನ್ನು ಮಾಡಿದ್ದಾರೆ. ಇದು ಕೂಡ ಸಹಜವಾಗಿ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ. ನೋಡೋಣ, ಅದನ್ನು ಕೂಡ ಪಕ್ಕಕ್ಕೆ ಇಡೋಣ. ಈಗ ಸ್ಟಿಂಗ್ ಆಪರೇಷನ್ ವಿಚಾರಕ್ಕೆ ಬರ್ತೇನೆ. ಒಂದು ವೇಳೆ ಯಾರದ್ದು ಇದು ಸ್ಟಿಂಗ್ ಆಪರೇಷನ್ ಅಂದ್ರೆ, ಹುಮಾಯೂನ್ ಕಬೀರ್ ಎನ್ನುವಂತ ನಾಯಕನದ್ದು. ಇದು ಹಾಗಾದ್ರೆ ಒರಿಜಿನಲ್ ವಿಡಿಯೋನ ಅಥವಾ ಫೇಕ್ ಆಗಿರಬಹುದಾ?
ಯಾರು ಕೂಡ ಇಲ್ಲಿಯವರೆಗೆ ಅದನ್ನ ಅಂದ್ರೆ ಅಧಿಕೃತವಾದಂಥ ಸಂಸ್ಥೆಗಳು ವೆರಿಫೈ ಮಾಡಿಲ್ಲ. ಅದು ಫೇಕ್ ಅಂತಲೂ ಹೇಳಿಲ್ಲ ಅಥವಾ ಅದು ಅಸಲಿ ವಿಡಿಯೋ ಅಂತಲೂ ಕೂಡ ಯಾರು ಹೇಳ್ತಾ ಇಲ್ಲ. ಆದರೆ ಚುನಾವಣಾ ಕಣದಲ್ಲಿ ಮಾತ್ರ ಅದು ಬಹಳ ಚರ್ಚೆಗ್ರಾಸವಾಗಿದೆ. ಹೀಗಾಗಿ ನಾನು ಏನ್ ಚರ್ಚೆ ಆಗ್ತಿದೆ ಅದನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಅದರ ಆಚೆಗೆ ನನ್ನ ಅಭಿಪ್ರಾಯವನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಕ್ತಪಡಿಸೋದಕ್ಕೆ ಹೋಗೋದಿಲ್ಲ. ಏನ್ ಚರ್ಚೆ ಆಗ್ತದೆ ಗಮನಿಸ್ತಾ ಹೋಗೋಣ. ಒಂದು ವೇಳೆ ಹುಮಾಯೂನ್ ಕಬೀರ್ ಎನ್ನುವಂತ ನಾಯಕ ಮುಂಚೆ ಬಿಜೆಪಿಲೂ ಕೂಡ ಒಂದು ಟೈಮಲ್ಲಿ ಇದ್ದಂಥವ್ರು, ಅದಾದ ಬಳಿಕ ಬೇರೆ ಬೇರೆ ರೀತಿಯಲ್ಲಾಗಿ ಟಿಎಂಸಿಯಲ್ಲಿ ಪ್ರಮುಖ ನಾಯಕನಾಗಿ ಗುರುತಿಸಿಕೊಂಡಿದ್ರು. ಮುರ್ಷಿದಾಬಾದ್ ವ್ಯಾಪ್ತಿಯ ಭರತ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿ ಇದ್ರು. ಇದೇ ಹುಮಾಯೂನ್ ಕಬೀರ್ ಇತ್ತೀಚೆಗೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ನಾನು ಬಾಬ್ರಿ ಮಸೀದಿ ಮಾದರಿಯಲ್ಲೇ ಮುರ್ಷಿದಾಬಾದ್ನಲ್ಲಿ ಒಂದು ಮಸೀದಿಯನ್ನ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಹೊರಟು ಬಿಡ್ತಾರೆ. ಅದಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಜನರು ಕೂಡ ಸೇರಿರ್ತಾರೆ. ದೊಡ್ಡ ಮಟ್ಟಿಗೆ ಅದಕ್ಕೆ ಪ್ರಚಾರವೂ ಕೂಡ ಸಿಕ್ಕಿಬಿಡುತ್ತೆ. ಆಗ ಟಿಎಂಸಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತೆ. ಮಮತಾ ಬ್ಯಾನರ್ಜಿ ಒಂದು ಹೆಜ್ಜೆ ಮುಂದೆ ಹೋಗಿ ಹುಮಾಯೂನ್ ಕಬೀರನ್ನ ಪಕ್ಷದಿಂದಲೇ ಉಚ್ಚಾಟನೆಗೊಳಿಸಿ ಬಿಡ್ತಾರೆ. ಪಕ್ಷದಿಂದ ಉಚ್ಚಾಟನೆಗೊಂಡಂತ ಇದೇ ಹುಮಾಯೂನ್ ಕಬೀರ್ ಏನ್ ಮಾಡ್ತಾರೆ ಅಂದ್ರೆ, ತಮ್ಮದೇ ಆದಂತ ಒಂದು ಪಕ್ಷವನ್ನ ಸ್ಥಾಪಿಸಿಕೊಳ್ತಾರೆ. ಜೊತೆಗೆ AIMIM ಅಸಾದುದ್ದೀನ್ ಓವೈಸಿಯ ಪಕ್ಷದ ಜೊತೆಗೆ ಮೈತ್ರಿಯನ್ನು ಕೂಡ ಮಾಡಿಕೊಂಡು ಬಿಡ್ತಾರೆ. ಈ ಹುಮಾಯೂನ್ ಕಬೀರ್ ಪಕ್ಷದ ಬಗ್ಗೆ ಮಮತಾ ಬ್ಯಾನರ್ಜಿಗೆ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿತ್ತು. ಮುಸ್ಲಿಂ ಮತಗಳನ್ನ ವಿಭಜನೆಗೊಳಿಸಬಹುದು ಎನ್ನುವ ರೀತಿಯಲ್ಲಿ, ಅದರಲ್ಲೂ ಕೂಡ AM ಜೊತೆಗೆ ಅಸಾದುದ್ದೀನ್ ಓವೈಸಿ ಪಕ್ಷದ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ರಲ್ಲ, ಹೀಗಾಗಿ ಮುಸ್ಲಿಂ ಮತಗಳು ವಿಭಜನೆ ಆಗಬಹುದು ಎನ್ನುವಂತ ರೀತಿಯಲ್ಲಿ ಒಂದಷ್ಟು ವಿಶ್ಲೇಷಣೆ ಅಂತದ್ದೇ ನಡೀತಾ ಇತ್ತು. ಕಬೀರ್ ಈ ಬಾರಿ ಟಿಎಂಸಿಗೆ ಪೆಟ್ಟು ಕೊಡಬಹುದು ಎನ್ನುವ ರೀತಿಯಲ್ಲಿ, ಅದರಲ್ಲೂ ಕೂಡ ಕಬೀರ್ ಟಿಎಂಸಿಯನ್ನು ತೀವ್ರವಾಗಿ ಟೀಕಿಸುವಂತ ಕೆಲಸ ಅಂತದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಇಂಥದ್ದೆಲ್ಲವೂ ಕೂಡ ಒಂದು ಕಡೆಯಿಂದ ಆಗ್ತಾ ಇತ್ತ. ಹೀಗಿರುವಾಗಲೇ ನಿನ್ನೆ ಒಂದು ಸ್ಟಿಂಗ್ ಆಪರೇಷನ್ ನ ವಿಡಿಯೋ ರಿಲೀಸ್ ಆಗಿ ಬಿಟ್ಟಿದೆ. ಅದರಲ್ಲಿ ಹುಮಾಯೂನ್ ಕಬೀರ್ ಇನ್ನೋರ್ವ ವ್ಯಕ್ತಿಯ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಏನಂತ, ಈ ಬಾರಿ ಶತಾಯಗತಾಯ ಟಿಎಂಸಿಯನ್ನ ಅಂದ್ರೆ ಮಮತಾ ಬ್ಯಾನರ್ಜಿಯನ್ನ ಸೋಲಿಸಲೇಬೇಕು, ಬಿಜೆಪಿ ಅಧಿಕಾರಕ್ಕೆ ಬರುವ ರೀತಿಯಲ್ಲಿ ನೋಡಿಕೊಳ್ಳಬೇಕು, ನನ್ನ ಕೆಲಸವೇ ಅದು, ಮುಸ್ಲಿಂ ಮತಗಳನ್ನ ವಿಭಜನೆ ಮಾಡೋದೇ ನನ್ನ ಕೆಲಸ, ಆ ಕಾರಣಕ್ಕಾಗಿ ಬಿಜೆಪಿಯ ಜೊತೆಗೆ 1000 ಕೋಟಿಗೆ ನಾನು ಡೀಲ್ ಮಾಡಿಕೊಂಡಿದ್ದೇನೆ, 1000 ಕೋಟಿಯಷ್ಟು ಬೇಡಿಕೆಯನ್ನ ಇಟ್ಟಿದ್ದೇನೆ, ನೀವು ಆ ಹಣವನ್ನ ಕೊಟ್ರೆ 100ರಿಂದ 120 ಸ್ಥಾನಗಳನ್ನ ನೀವು ಗೆಲ್ಲೋದಿಕ್ಕೆ ನಾನು ಸಹಾಯ ಮಾಡ್ತೀನಿ, ಟಿಎಂಸಿ 100ಕ್ಕಿಂತ ಕೆಳಗಡೆ ಬಂದು ಬಿಡುತ್ತೆ, ಅದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಹೀಗಾಗಿ ಮುಂಗಡವಾಗಿ ನಾನು ಈಗಾಗಲೇ 200 ಕೋಟಿ ಹಣವನ್ನ ಪಡಿತಾ ಇದ್ದೇನೆ. ಸುವೇಂದು ಅಧಿಕಾರಿ ಹಾಗೆ ಅಸ್ಸಾಂನ ಸಿಎಂ ಆಗಿರುವಂತಹ ಹಿಮಂತ್ ಬಿಸ್ವ ಶರ್ಮಾ, ಅದೇ ರೀತಿಯಾಗಿ ಮಧ್ಯಪ್ರದೇಶದ ಸಿಎಂ, ಇವರೆಲ್ಲರ ಜೊತೆಗೂ ಕೂಡ ನಾನು ಕಾಂಟ್ಯಾಕ್ಟ್ ನಲ್ಲಿ ಇದ್ದೇನೆ. PMO ಕಚೇರಿ ಅಂದ್ರೆ ಪ್ರಧಾನಿ ಕಚೇರಿಯ ಜೊತೆಗೂ ಕೂಡ ನಾನು ಕಾಂಟ್ಯಾಕ್ಟ್ ನಲ್ಲಿ ಇದ್ದೇನೆ. ಒಟ್ಟಾರೆಯಾಗಿ ಈ ಬಾರಿ ಶತಾಯಗತಾಯ ಟಿಎಂಸಿಯನ್ನ ಸೋಲಿಸಬೇಕು, ಬಿಜೆಪಿಯನ್ನ ಅಧಿಕಾರಕ್ಕೆ ತರಬೇಕು, ಆ ರೀತಿಯಾಗಿ ಒಂದಷ್ಟು ಪ್ರಯತ್ನಗಳೆಲ್ಲವೂ ಕೂಡ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಏನೇನು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದೇನೆ. ಹಾಗೆ ಬಾಬ್ರಿ ಮಸೀದಿ ನಿರ್ಮಾಣ ಮಾಡೋದಕ್ಕೆ ನಾನು ಹೊರಟ್ನಲ್ಲ, ಅದೇ ಮಾದರಿಯಲ್ಲಿ ಅದು ಕೇವಲ ಭಾವನಾತ್ಮಕ ವಿಚಾರ ಅಷ್ಟೇ. ಭಾವನಾತ್ಮಕವಾಗಿ ಜನರನ್ನ ಸೆಳೆಯೋದಕ್ಕೋಸ್ಕರ ನಾನು ಆ ರೀತಿಯಾಗಿ ಮಾಡಿದೆ. ಮುಸ್ಲಿಮರನ್ನ ಮೂರ್ಖರನ್ನಾಗಿಸುವುದು ಬಹಳ ಸುಲಭ, ಆ ಕಾರಣಕ್ಕಾಗಿ ಅಂಥದ್ದೊಂದು ಪ್ರಯತ್ನವನ್ನ ಮಾಡದೆ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಇನ್ನು ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನು ಕೂಡ ಅವರು ಅದರಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಹೋಗ್ತಾರೆ. ಸುದೀರ್ಘವಾಗಿರುವಂತ ವಿಡಿಯೋ ಇದು. ವಿಡಿಯೋ ಇಷ್ಟೇ, ಬಿಜೆಪಿ ಜೊತೆಗೆ ನಾನು ದೊಡ್ಡ ಅಮೌಂಟಿಗೆ ಡೀಲ್ ಮಾಡ್ಕೊಂಡಿದ್ದೇನೆ, ಟಿಎಂಸಿನ ಸೋಲ್ಸೋದಿಕ್ಕೆ ಹೊರಟಿದ್ದೇನೆ ಎನ್ನುವಂತ ರೀತಿಯಲ್ಲಿ ಈ ವಿಡಿಯೋ ರಿಲೀಸ್ ಆಯಿತು. ದೊಡ್ಡ ಮಟ್ಟಿಗೆ ಸಂಚಲ ಸೃಷ್ಟಿಯಾಗೋದಕ್ಕೆ ಶುರುವಾಗಿಬಿಡ್ತು. ಮಮತಾ ಬ್ಯಾನರ್ಜಿ ಸೇರಿದಂತೆ ಟಿಎಂಸಿ ನಾಯಕರು ಆರೋಪವನ್ನು ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು, ಇಡಿ ಕೂಡ ತನಿಖೆಯನ್ನ ಮಾಡಬೇಕು. ಜೊತೆಗೆ ನೋಡಿ, ಬಿಜೆಪಿ ನಾಯಕರು ಈ ಕಬೀರ್ನನ್ನ ಹೇಗೆಲ್ಲ ಬಳಸ್ಕೊಳ್ತಾ ಇದ್ದಾರೆ, ಮುಸ್ಲಿಂ ಮತರನ್ನ ವಿಭಜನೆ ಮಾಡೋದಕ್ಕೆ ಎನ್ನುವ ರೀತಿಯಲ್ಲಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಚುನಾವಣೆಗೆ ಇನ್ನೊಂದು 13 ದಿನ ಬಾಕಿ ಇದೆ. ಈ ಸಂದರ್ಭದಲ್ಲಿ ರಿಲೀಸ್ ಆದಂತ ವಿಡಿಯೋ ಸಹಜವಾಗಿ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಹುಮಾಯೂನ್ ಕಬೀರ್ ಪ್ರತಿಕ್ರಿಯೆ ಏನು? ಇದೊಂದು ಫೇಕ್ ವಿಡಿಯೋ, ಇದೊಂದು AI ವಿಡಿಯೋ, ಉದ್ದೇಶಪೂರ್ವಕವಾಗಿ ಇಂಥದ್ದೊಂದು ವಿಡಿಯೋವನ್ನ ಮಾಡಲಾಗಿದೆ. ನಾನು ಟಿಎಂಸಿ ನಾಯಕರ ಮೇಲೆ 2,000 ಕೋಟಿ ಮಾನಷ್ಟ ಮೊಕದ್ದಮೆಯನ್ನು ಹೂಡ್ತಾ ಇದ್ದೇನೆ ಅನ್ನೋದು ಹುಮಾಯೂನ್ ಕಬೀರ್ ಅವರ ವಾದ. ಇವತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು. ಅವರೇನು ಹೇಳ್ತಿದ್ದಾರೆ, ಹುಮಾಯೂನ್ ಕಬೀರ್ಗೂ ನಮಗೆ ಯಾವ ಸಂಬಂಧವೂ ಇಲ್ಲ, ಅವರು ಉತ್ತರ ಧ್ರುವ ಆದ್ರೆ ನಾವು ದಕ್ಷಿಣ ಧ್ರುವ, ಹೆಂಗೆ ನಮಗೆ ಸಂಬಂಧ ಬೆಳೆಯೋದಿಕ್ಕೆ ಸಾಧ್ಯ? ಬಾಬ್ರಿ ಮಸೀದಿ ಮಾದರಿಯಲ್ಲಿ ಇನ್ನೇನೋ ಮಾಡೋದಿಕ್ಕೆ ಹೊರಟವ್ರ ಜೊತೆಗೆ ನಾವು ಹೆಂಗ್ ಕೈ ಜೋಡಿಸೋದಿಕ್ಕೆ ಸಾಧ್ಯ? ನಾವು ಇನ್ನೂ 20 ವರ್ಷ ವಿಪಕ್ಷ ಸ್ಥಾನದಲ್ಲೇ ಕೂತ್ರೋಡಿಲ್ಲ, ಇಂತಹ ಕೆಲಸವನ್ನ ನಾವು ಮಾಡೋದಿಲ್ಲ. ಜೊತೆಗೆ ಮಮತಾ ಬ್ಯಾನರ್ಜಿ ಇಂತಹ 2,000 ನಕಲಿ ವಿಡಿಯೋಗಳನ್ನ ಬೇಕಾದ್ರೂ ರೆಡಿ ಮಾಡ್ತಾರೆ ಅನ್ನೋದು ಅಮಿತ್ ಶಾರ ವಾದ. ಒಟ್ಟಾರೆಯಾಗಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ. ಚುನಾವಣೆಯ ಮೇಲೆ ಒಂದು ಹಂತಕ್ಕೆ ಪರಿಣಾಮ ಬೀರುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ದೇಶಾದ್ಯಂತ ದೊಡ್ಡ ಮಟ್ಟಿಗೆ ಇದೀಗ ಚರ್ಚೆ ಆರಂಭ ಆಗಿದೆ. ಈಗ ಇದರಲ್ಲಿ ಇದು ಫೇಕ್ ವಿಡಿಯೋ ಅಂತ ಆದರೆ ಇದು ಟಿಎಂಸಿ ಮಾಡಿದಂತ ಮಹಾ ಅಪರಾಧ ಆಗತ್ತೆ. ಸರಿಯಾದ ರೀತಿಯಲ್ಲಿ ತನಿಖೆಯೂ ಕೂಡ ಆಗಬೇಕಾಗತ್ತೆ. ಟಿಎಂಸಿ ನಾಯಕರನ್ನ ಜೈಲಿಗೆ ತಳ್ಳಬೇಕಾಗತ್ತೆ. ಒಟ್ಟಲ್ಲಿ ಇದು ವಿಡಿಯೋ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಬೇಕು. ಇಲ್ಲ
ಈ ಹುಮಾಯೂನ್ ಕಬೀರ್ ಹೇಳಿದ್ದೇ ಸತ್ಯ, ವಿಡಿಯೋ ಒರಿಜಿನಲ್ ಅಂತ ಆದರೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತ ವಿಡಿಯೋ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ದುಡ್ಡು ಕೊಟ್ಟು ಏನು ಬೇಕಾದ್ರೂ ಮಾಡೋದಕ್ಕೆ ಹೊರಟಿದ್ದಾರೆ ಎನ್ನುವಂತ ಅರ್ಥ ಕೊಡುತ್ತೆ. ಒಟ್ಟಾರೆಯಾಗಿ ಸತ್ಯಾಸತ್ಯತೆ ತಿಳಿಬೇಕು ಅಂದ್ರೆ ಏನಾಗಬೇಕು? ತನಿಖೆ ಆಗಬೇಕು. ಬರೀ ಆರೋಪ ಪ್ರತ್ಯಾರೋಪಗಳಿಗೆ ಸೀಮಿತ ಆಗಬಾರ್ದು. ನೋಡಿ, ಅದು ಫೇಕ್ ವಿಡಿಯೋ ಅನ್ನೋದೊಬ್ರು, ಇಲ್ಲ ಅದು ಸತ್ಯ ವಿಡಿಯೋ ಅನ್ನೋದು ಇನ್ನೊಬ್ರು. ಬರೀ ಸತ್ಯ ಫೇಕ್ ಅಂತ ಚರ್ಚೆ ಆಗ್ತಿದ್ರೆ ಜನರಿಗೆ ಕ್ಲಾರಿಟಿ ಸಿಗೋದಿಲ್ಲ. ನಮಗೇನು ಬೇಕು? ನೀವು ಬೇಡ, ನೀವು ಬೇಡ. ನಮಗೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಬೇಕು. 1,000 ಕೋಟಿ ಡೀಲು, 200 ಕೋಟಿ ಡೀಲು, ಬಾಬರಿ ಮಸೀದಿಯನ್ನು ಕಟ್ತೀವಿ, ಮುಸ್ಲಿಮರ ಭಾವನೆಯನ್ನು ಕೆರಳಿಸಿಬಿಡ್ತೀವಿ, ಇನ್ಯಾರನ್ನು ಒಟ್ಟು ಡಿವೈಡ್ ಮಾಡೋದಕ್ಕೆ ನಾವು ಬಳಕೆ ಆಗ್ತಿದೀವಿ, ಇಂಥ ಪದಗಳು ಬಂದಂತ ಸಂದರ್ಭದಲ್ಲಿ ಅಸಲಿ ಸತ್ಯ ಏನು ಅನ್ನೋದು ಜನರಿಗೆ ಗೊತ್ತಾಗಬೇಕಾಗತ್ತೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ಬೇಕಾಗತ್ತೆ. ಯಾರು ತಪ್ಪಿತಸ್ಥರು, ಅದು TMC ಅವರು ಬೇಕಾದ್ರೂ ಆಗಿರ್ಲಿ, ಹುಮಾಯೂನ್ ಕಬೀರ್ ಬೇಕಾದ್ರೂ ಆಗಿರ್ಲಿ, ಅಥವಾ ಬಿಜೆಪಿ ನಾಯಕರು ಬೇಕಾದ್ರೂ ಆಗಿರ್ಲಿ, ಅವರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕಾಗತ್ತೆ. ಆಗುತ್ತಾ? ಇಲ್ಲ. ಚುನಾವಣೆ ಆಗಲವರಿಗೆ ಏನಾಗುತ್ತೆ ಹೇಳಿ? ಒಬ್ರು ಸತ್ಯ ಅಂತಾರೆ, ಒಬ್ರು ಫೇಕ್ ಅಂತಾರೆ, ಇಂಥದ್ರಲ್ಲೇ ಕಾಲ ಕಳೀತಾರೆ. ಕೊನೆಗೆ ಬಕ್ರ ಆಗೋದು, ಮೂರ್ಖರಾಗೋದು ಯಾರು? ನಾವು ಮಾತ್ರ. ಇದು ಸದ್ಯ ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರುವಂತ ಒಂದಷ್ಟು ಬೆಳವಣಿಗೆ. ನೋಡೋಣ ಏನಾಗುತ್ತೆ ಈ ಬಾರಿ ಚುನಾವಣೆ ಫಲಿತಾಂಶ ಏನು ಬರುತ್ತೆ ಎನ್ನುವ ರೀತಿಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಲ್ಲಿದ್ದಾವೆ. ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಕಳೆದ ಬಾರಿಯೂ ಕೂಡ ಹೆಚ್ಚು ಕಡಿಮೆ ಇದೇ ರೀತಿಯಾದಂತಹ ವಾತಾವರಣ ಇತ್ತು. ಅದರಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಸ್ಪರ್ಧೆ ಮಾಡಿದಂಥ ನಂದಿಗ್ರಾಮ ಕ್ಷೇತ್ರ, ಸುವೇಂದು ಅಧಿಕಾರಿ ಕ್ಷೇತ್ರ, ಅಲ್ಲಿ ಹೋಗಿ ಮಮತಾ ಬ್ಯಾನರ್ಜಿ ಸ್ಪರ್ಧೆಯನ್ನು ಮಾಡಿದ್ರು. ಕೆಲವು ಮತಗಳ ಅಂತರದಿಂದ ಸೋತು ಬಿಟ್ರು. ಆ ಕ್ಷೇತ್ರ ಅಂತೂ ಬಹಳ ಚರ್ಚೆಯಲ್ಲಿತ್ತು. ಆದ್ರೆ ಈ ಬಾರಿ ಏನಾಗಿದೆ ಅಂದ್ರೆ, ಸುವೇಂದು ಅಧಿಕಾರಿ ತನ್ನ ನಂದಿಗ್ರಾಮದ ಜೊತೆಗೆ ಮಮತಾ ಬ್ಯಾನರ್ಜಿ ಸ್ಪರ್ಧೆ ಮಾಡ್ತಿರುವಂತಹ ಭವಾನಿಪುರ ಕ್ಷೇತ್ರಕ್ಕೆ ಅವರು ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಬಹಳ ಪೈಪೋಟಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ನಿಮ್ಗೆ ಏನಿಸುತ್ತೆ? ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.